ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ? ಪ್ರಿಯರೇ, ಇಂದಿನ ವಾಚನದಲ್ಲಿ ನಾವು ಯೆಶಾಯ ಪ್ರವಾದಿನ ಮುಖಾಂತರ ದೇವರು ಯಾವ ರೀತಿಯಲ್ಲಿ ಈ ಜಗತ್ತಿಗೆ ಪಾಪ ಶಾಪದಿಂದ ಮರಣದಿಂದ ವಿಮೋಚನೆ ಮತ್ತು ರಕ್ಷಣೆ ಕೊಡಲು ಯೋಜನೆ ಹಾಕಿದ್ರು ಮತ್ತು ದೇವರ ಜೊತೆಗಿನ ಸಂಬಂಧವನ್ನು ಮರುಸ್ಥಾಪಿಸಲು ತಮ್ಮ ಜನರ ನೋವು ಕಣ್ಣೀರನ್ನು ತೆಗೆದುಹಾಕಿ ಪರಮಾನಂದವನ್ನು ನಿತ್ಯ ಜೀವವನ್ನು ಕೊಡುವ ಒಂದು ನವೀನ ಹೊಸ ಮಾರ್ಗವನ್ನು ಯೇಸು ಮುಖಾಂತರ ಪ್ರಾರಂಭಿಸುವರು ಎಂಬ ಒಂದು ಸಂತೋಷದ ವಾರ್ತೆಯನ್ನು ನೀಡ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಯೇಸು ತಮ್ಮನ್ನು ಹುಡುಕಿ ಆಲಿಸಲು ಬಂದ ತಮ್ಮ ಜೊತೆಗೆ 3 ದಿನ ಕಳೆದ 4,000ಕ್ಕಿಂತಲೂ ಅಧಿಕ ಜನರನ್ನು 7 ರೊಟ್ಟಿ ಮತ್ತು ಕೆಲವು ಮೀನುಗಳಿಂದ ಅದ್ಭುತ ರೀತಿಯಲ್ಲಿ ತೃಪ್ತಿಗೊಳಿಸುವುದನ್ನು ನಾವು ಕಾಣ್ತೇವೆ. ಮತ್ತು ಅಲ್ಲಿ ನೋಡ್ತೇವೆ 7 ಕುಕ್ಕೆಗಳು ಉಳಿದವು ಎಂಬ ಸತ್ಯ ಘಟನೆಯನ್ನು ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ನಾವು ಈ ಒಂದು ಅಧ್ಯಾಯವನ್ನು ಧ್ಯಾನಿಸೋದಾದರೆ, ಆ ಜನರು 3 ದಿನ ಯೇಸು ಜೊತೆ ಸಮಯ ಕಳೆದರು. 3 ದಿನ ಕಳೆದು ಯೇಸು ಜೊತೆ ಇರುವಾಗ ಯೇಸು ಅವರ ಮೇಲೆ ಕನಿಕರ ಪಟ್ಟರು ಮತ್ತು ಅವರನ್ನು ತೃಪ್ತಿಪಡಿಸಲು ನಿರ್ಧರಿಸಿದರು. ಬೇರೆ ಇವತ್ತು ನಾವು ಯೇಸುವಿನ ಒಂದು ಸಮೀಪ ಬರೋದು ಯಾತಕ್ಕಾಗಿ? ನಾವು ಇವತ್ತು ಪ್ರಾರ್ಥನೆಗಳನ್ನು ಅಥವಾ ಧ್ಯಾನಕೂಟಗಳನ್ನು ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಮಾಡೋದು ಯಾತಕ್ಕಾಗಿ? ಈ ಜನರು 3 ದಿನ ಯೇಸು ಜೊತೆ ಕಳೆದರು. ನಾವು ಯಾತಕ್ಕಾಗಿ ಕಳೀತಾ ಇದ್ದೇವೆ? ಕೇವಲ ಅದ್ಭುತಕ್ಕಾಗಿ ಮತ್ತು ರೋಗ ಸೌಖ್ಯಕ್ಕಾಗಿ ಮಾತ್ರ ಯೇಸುವನ್ನು ಹುಡುಕೋದಾದರೆ 1 ಕೊರಿಂಥ್ಯ 15:19 ಹೇಳುವುದರ ಪ್ರಕಾರ ನಮ್ಮಂಥ ನಿರ್ಭಾಗ್ಯರು ಯಾರೂ ಇಲ್ಲ. ಯೇಸು ಧರೆಗೆ ಬಂದ ಮೂಲ ಉದ್ದೇಶ ಪ್ರಿಯರೇ, ನಿತ್ಯ ಮರಣಕ್ಕೆ ಒಳಗಾಗಿದ್ದ ನಮ್ಮ ಪಾಪಗಳನ್ನು ಅವರು ಶಿಲುಬೆಯಲ್ಲಿ ಹೊತ್ತು ಅದನ್ನು ಪರಿಹರಿಸಿ ನಮಗೆ ನಿತ್ಯ ಜೀವ ಕೊಡಲು. ಆದ್ದರಿಂದ ನಾವು ಯೇಸುವನ್ನು ಹುಡುಕಬೇಕು ನಿತ್ಯ ಜೀವಕ್ಕಾಗಿ. ಇದರ ಜೊತೆಗೆ ನಮಗೆಲ್ಲವೂ ಸಿಗುವುದು. ಮತ್ತಾಯ 6:33 ಹೇಳುತ್ತೆ, ನೀವಿಂದು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ, ಇದರ ಜೊತೆಗೆ ನಿಮ್ಮ ಅವಶ್ಯಕತೆಗಳೆಲ್ಲವೂ ಪೂರೈಕೆ ಆಗುವುದು. ಆದರೆ ಇವತ್ತು ನಾವು ಯಾತಕ್ಕಾಗಿ ಯೇಸುವನ್ನು ಹುಡುಕ್ತೇವೆ? ಇನ್ನೊಂದು ನಾವು ಇಲ್ಲಿ ಧ್ಯಾನಿಸೋದಾದರೆ, ಆ ಶಿಷ್ಯರು ತಮ್ಮಲ್ಲಿ ಇರುವ ಆ ಒಂದು 7 ರೊಟ್ಟಿ ಮತ್ತು ಸ್ವಲ್ಪ ಮೀನುಗಳನ್ನು ಯೇಸುವಿನ ಕರಕ್ಕೆ ಕೊಡ್ತಾರೆ. ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆ ಅಡವಿಯಲ್ಲಿ ಏನೂ ಸಿಗದ ಒಂದು ಕೊರತೆ ಇರುವ ಪರಿಸ್ಥಿತಿ ಇದ್ದರೂ ಕೂಡ ಆ ದೇವರಲ್ಲಿಟ್ಟುವ ವಿಶ್ವಾಸ ಅವರಲ್ಲಿರೋದನ್ನು ಯೇಸುವಿಗೆ ಕೊಟ್ಟಾಗ ಏನಾಯಿತು? 4,000ಕ್ಕಿಂತಲೂ ಅಧಿಕ ಜನರನ್ನು ತೃಪ್ತಿಪಡಿಸಲು ಅವರಿಂದಾಯಿತು. ಅಷ್ಟು ಮಾತ್ರವಲ್ಲ, ಅಲ್ಲಿ ಇನ್ನೂ ಒಂದು ಅದ್ಭುತ ರೀತಿಯಲ್ಲಿ ಇನ್ನೂ ಅಲ್ಲಿ ಇರುವ ರೊಟ್ಟಿಗಳು ಉಳಿಯಿತು ಅಂತ ಇದೆ. ಪ್ರಿಯರೇ, ನಮ್ಮನ್ನು ಯೇಸು ಸ್ವಾಮಿ ಆರಿಸಿಕೊಂಡಿರೋದು ಶುಭ ಸಂದೇಶ ಕಾರ್ಯಕ್ಕಾಗಿ. ನಮ್ಮಲ್ಲಿರುವ ಸ್ವಲ್ಪವನ್ನು ನಾವು ಯೇಸುವಿಗೆ ಕೊಟ್ಟಾಗ ಖಂಡಿತ ಯೇಸು ಅಲ್ಲಿ ಅದ್ಭುತ ಮಾಡ್ತಾರೆ. ಅಲ್ಲಿ ಜನರಿಗೆ ತೃಪ್ತಿ ಕೊಡುವ ಆಹಾರ, ಶುಭ ಸಂದೇಶ ನಮ್ಮ ಮುಖಾಂತರ ಯೇಸು ಇತರರಿಗೆ ತೃಪ್ತಿಪಡಿಸುವವರಾಗಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿರೋದು ಸ್ವಲ್ಪವನ್ನು ನಾವು ಪೂರ್ಣ ಹೃದಯದಿಂದ ಯೇಸುವಿಗೆ ಕೊಟ್ಟಾಗ ಯೇಸು ಖಂಡಿತ ಜನರ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಅವರ ಜೀವಿತಗಳು ಮಾನಸಾಂತರಗೊಳ್ಳುತ್ತವೆ, ನವೀಕರಿಸಲ್ಪಡ್ತವೆ. ಪ್ರಿಯರೇ, ಹಾಗಾದರೆ ನಾವಿಂದು ಯೇಸು ಸ್ವಾಮಿಯನ್ನು ನಿತ್ಯ ಜೀವಕ್ಕಾಗಿ ನಾವು ಹುಡುಕೋಣ. ಅಷ್ಟು ಮಾತ್ರವಲ್ಲ, ನಾವು ಶುಭ ಸಂದೇಶ ಕಾರ್ಯವನ್ನು ಕಾಲ ಅಕಾಲ ಲೆಕ್ಕಿಸದೆ ಸಾರೋಣ. ಯೇಸುವಿನ ಬರೋಣಕ್ಕೆ ನಾವು ಸದಾ ಸಿದ್ಧರಾಗಿರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.